ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಒಂದು ಸಿನಿಮಾಗೆ ವೇಟಿಂಗ್ ಇದ್ದಿದ್ದು ಯುವೈಗೆ ಆ್ಯಂಡ್ ಒಂದು ಬಿಗ್ ಅಪ್ಡೇಟ್ ಅಂತ ಬಂದಾಗ ಎಲ್ಲರೂ ಕೂಡ ಥಿಂಕ್ ಮಾಡಿದ್ದು ಆಲ್ಮೋಸ್ಟ್ ಗೊತ್ತಿರೋ ಹಾಗೇನೆ ರಿಲೀಸ್ ಬಗ್ಗೆನೇ ಏನೋ ಒಂದು ಅಪ್ಡೇಟ್ ಬರುತ್ತೆ ಅಂತ. ಸೊ ಈ ಒಂದು ರಿಲೀಸ್ ಒಂದು ಅಪ್ಡೇಟಲ್ಲೂ ಕೂಡ ಒಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ ಒಪ್ಪಿಸರ್. ಏನು ಕತೆ ಏನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡ್ತೀನಿ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಭೀಮಾ ಸಿನಿಮಾ ರಿಲೀಸ್ ಆಯಿತು ರೀಸೆಂಟಾಗಿ. ಸೊ ಅಲ್ಲಿಂದ ನೆಕ್ಸ್ಟ್ ವೀಕ್ ರಿಲೀಸ್ ಅಂತ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಸೊ ಎರಡೂ ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಒಂದು ಸಕ್ಸಸ್ಫುಲ್ ರನ್ ಆಗ್ತಿರುವಂಥದ್ದು. ಜನರು ಥಿಯೇಟ್ರಿಗೆ ಬರ್ತಾ ಇರುವಂಥದ್ದು, ಸಿನಿಮಾ ನೋಡಬೇಕು ಅನ್ನೋ ಒಂದು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇರೋದು ನೋಡ್ತಾ ಇದ್ರೆ ತುಂಬಾ ಒಂದು ಪ್ರೌಡ್ ಆಗ್ತಾ ಇರುವಂಥ ವಿಚಾರ. ಆ್ಯಂಡ್ ಅದ್ರ ಜೊತೆಗೇನೆ ಈಗ ಭೀಮಾಯಿಂದ ಸ್ಟಾರ್ಟಪ್ ಆಗಿರುವಂಥದ್ದು ಎಲ್ಲರೂ ಗೊತ್ತಿರೋ ಹಾಗೇನೆ. ಸೊ ಮುಂದೆ ಕಂಟಿನ್ಯೂ ಆಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈಗ ಸದ್ಯಕ್ಕೆ ವಿಚಾರ ಏನಪ್ಪ ಅಂತಂದರೆ, ಉಪ್ಪಿ ಸರ್ ಅವರ ಯುವೈ ಸಿನಿಮಾದ ಒಂದು ರಿಲೀಸ್ ಮಂತ್ನ ಅನೌನ್ಸ್ಮೆಂಟು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ವಿ. ರಿಲೀಸ್ದು ಯಾವಾಗ ಏನು ಅಪ್ಡೇಟು ಯಾವಾಗ ಕೊಡ್ತಾರೆ, ಏನು ಕತೆ ಅನ್ನುವಂಥದ್ದು. ಸೊ ಈ ಒಂದು ಸಿನಿಮಾದ ಒಂದು ಅಪ್ಡೇಟು ಆ್ಯಂಡ್ ಓವರಾಲ್ ಆಗಿ ಆ ಒಂದು ಏನು ನಾವು ಒಂದು ಪೋಸ್ಟರ್ ನೋಡಿದ್ವಿ, ಅಂದರೆ ಮೋಷನ್ ಪೋಸ್ಟರ್ ನೋಡಿದ್ವಿ. ಸೊ ಯುವೈ ಒಂದು ಯೂನಿವರ್ಸೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಉಪ್ಪಿ ಸರ್. ಸೊ ಆ ಒಂದು ಯೂನಿವರ್ಸಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಪಂಚ, ಏನು ಕತೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಥಿಯೇಟ್ರಿಗೆ ಹೋದಾಗಲೇ ಗೊತ್ತಾಗುತ್ತೆ. ಸೊ ಯಾಕೆ ಅಂತಂದರೆ ಉಪ್ಪಿ ಸರ್ ಅವ್ರದ್ದು ಸಿನಿಮಾಗಳನ್ನು ನಾವು ಥಿಂಕ್ ಮಾಡೋಕ್ಕೂ ಆಗಲ್ಲ. ಸೊ ನಾವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿ, ಏನೋ ಒಂದು ಥಿಂಕ್ ಮಾಡಿ ಒಂದು ಜಡ್ಜ್ ಮಾಡೋಕ್ಕೆ ಹೋದರೆ, ಸೊ ಥಿಯೇಟ್ರಿಗೆ ಹೋದರೆ ಅದು ಖಂಡಿತವಾಗ್ಲೂ ಉಲ್ಟಾಗಿರುತ್ತೆ. ಸೊ ಆ ರೀತಿಯಾಗಿರುವಂಥದ್ದು. ಸೊ ನಾನು ಕೂಡ ಈ ಒಂದು ಮೋಷನ್ ಪೋಸ್ಟರ್ ನೋಡಿದ್ಮೇಲೆ ನಾನು ಒಂದು ಕೆಲವೊಂದು ಅನಲೈಸ್ ಮಾಡಿಕೊಂಡೆ, ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಬಟ್ ಇದನ್ನು ಯಾವುದೂ ಹೇಳೋದು ಬೇಡ, ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಯಾಕಂದರೆ ಉಪ್ಪಿ ಸರ್ ಡೈರೆಕ್ಷನ್ ಅಂದ್ರೆ ಹಾಗೆ ಉಪ್ಪಿ ಸರ್ ಒಂದು ಕ್ರಿಯೇಟಿವಿಟಿ ಲೆವೆಲೇ ಬೇರೆ ಥರ ಇರುತ್ತೆ. ಆಡಿಯನ್ಸ್ಗಳು ಏನು ಅಂದ್ಕೊಳ್ತಾರೋ ಅದನ್ನು ಬೇರೆ ರೀತಿಯಾಗಿ ತೋರಿಸಿರ್ತಾರೆ. ಸೊ ಒಟ್ಟಲ್ಲಿ ಹೇಳಬೇಕು ಅಂದರೆ ಈ ಒಂದು ಮೋಷನ್ ಪೋಸ್ಟರ್ ಕೂಡ ಅದ್ಭುತವಾಗಿ ಇರುವಂಥದ್ದು ನಾವೆಲ್ಲ ನೋಡಿದ್ವಿ. ಆ್ಯಂಡ್ ಜೊತೆಗೇನೆ ಈ ಒಂದು ಸಿನಿಮಾದ ಒಂದು ರಿಲೀಸ್ ಮಂತನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇಲ್ಲೊಂದು ಟ್ವಿಸ್ಟ್ ಇದೆ ಅಂತ ನಾನು ಆಗ್ಲೇ ಹೇಳಿದೆ. ಏನಪ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂದರೆ ಏನೂ ಇಲ್ಲ. ಸೊ ರಿಲೀಸ್ ಮಂತನ್ನು ಮಾತ್ರ ಹೇಳಿರುವಂಥದ್ದು ಉಪ್ಪಿ ಸರ್ ಇಲ್ಲಿ, ಬಟ್ ಯಾವುದೇ ರೀತಿಯಾಗಿ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ. ಸೊ ಎಲ್ಲರೂ ಕೂಡ ಕಾಮೆಂಟ್ ಮಾಡಿದ್ರಿ. ನಿನ್ನೆ ನಾನು ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಹಾಕಿದಾಗ, ಬ್ರದರ್ ರಿಲೀಸ್ ಡೇಟ್ ಯಾಕೆ ಇನ್ನೂ ಬಂದಿಲ್ಲ, ಬರೀ ಮಂತ್ ಅಷ್ಟು ಹೇಳಿದ್ದಾರೆ ಅಂತ. ಸೊ ರಿಲೀಸ್ ಡೇಟ್ ಇನ್ನು ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಉಪ್ಪಿ ಸರ್ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಅದನ್ನು ಯಾವಾಗ ಮಾಡ್ತಾರೆ, ಏನು ಕತೆ ನೋಡಬೇಕು. ಯಾಕಂದರೆ ಅಕ್ಟೋಬರ್ 11ನೇ ತಾರೀಕಿಗೆ ಮಾರ್ಟಿನ್ ಸಿನಿಮಾ ರಿಲೀಸ್ ಇದೆ. ಸೊ ಮಾರ್ಟಿನ್ ಸಿನಿಮಾ ಆದಮೇಲೆ ಬರುತ್ತಾ, ಮಾರ್ಟಿನ್ ಸಿನಿಮಾಗಿಂತ ಮುಂಚೆನೇ ಬರುತ್ತಾ, ಸೊ ಏನು ಕತೆ ಅನ್ನುವಂಥದ್ದು ಕಾದು ನೋಡಬೇಕು. ಸೊ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಅದರಲ್ಲೂ ಕೂಡ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರಲಿ ಅಂತ ಇಟ್ಟಿದ್ದಾರೆ. ಸೊ ನೋಡ ಏನಾಗುತ್ತೆ ಅಂತ. ಎಲ್ಲರೂ ಕೂಡ ನನಗೆ ಕಾಮೆಂಟ್ ಮಾಡಿದ್ರಿ ನಿನ್ನೆ ಕಮ್ಯುನಿಟಿ ಪೋಸ್ಟಿಗೆ ಹಾಕ್ತಿದ್ದಾಗೇ, ಬ್ರದರ್ ರಿಲೀಸ್ ಡೇಟ್ ಯಾವಾಗ ಅಂತ. ಸೊ ರಿಲೀಸ್ ಡೇಟನ್ನು ಉಪ್ಪಿ ಸರ್ ಸದ್ಯದರಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಕಾದು ಕುಳಿತಿದ್ದೀವಿ ನಾವು ಕೂಡ. ಸೊ ನೋಡೋಣ ಹೇಗಿದೆ ಅಂತ. ಬಟ್ ಓವರಾಲ್ ಆಗಿ ಹೇಳಬೇಕು ಅಂದರೆ ಯುವೈ ಸಿನಿಮಾ ಒಂದು ಉಪ್ಪಿ ಸರ್ ಒಂದು ಯೂನಿವರ್ಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಒಂದು ವೇಟಿಂಗಲ್ಲಿ ಇದ್ದೀವಿ ಎಲ್ಲರೂ ಕೂಡ. ಸೊ ನೀನೇ ಮೋಷನ್ ಪೋಸ್ಟರ್ ನೋಡಿದ್ಮೇಲೆ ತುಂಬಾ ಒಂದು ರೀತಿಯಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಒಂದು ವಿಜುವಲ್ಸನ್ನು ಕೊಟ್ಟಿದ್ದಾರೆ. ಸೊ ಕಾದು ನೋಡೋಣ. ಆ್ಯಂಡ್ ಡೇಟ್ ಯಾವಾಗ ಬರ್ಬೋದು, ಏನು ಕತೆ ನೋಡೋಣ ಅಂತ ಹೇಳ್ತಾ, ಆ್ಯಂಡ್ ನೀವೇನಾದರೂ ಗೆಸ್ ಮಾಡೋ ಹೋಗಿದ್ರೆ ಸೊ ಗೆಸ್ ಮಾಡಿ ಯಾವ ಡೇಟು ಅಕ್ಟೋಬರ್ಗೆ ರಿಲೀಸ್ ಆಗಬಹುದು ಯುವೈ ಅನ್ನುವಂಥದ್ದು ಅಂತ ಹೇಳ್ತಾ, ಸೊ ಯಾರೆಲ್ಲ ಯುವೈ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ, ವೇಟಿಂಗ್ ಯುವೈ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.